ಜನಸಾಮಾನ್ಯರು ಇಂಥ ಘಟನೆಗಳಾದಾಗ ತಮ್ಮನೆ ಮಕ್ಕಳಿಗೆ ಅದರಲ್ಲೂ ಹೆಣ್ಮಕ್ಳಿಗೆ ಹಿಂಗಾದ್ರೆ ಹೆಂಗೆ ಅಂತೇಳಿ ಸಹಜವಾಗಿ ಯೋಚನೆ ಮಾಡ್ತಾರೆ. ಯಾವ್ದಾವ್ದೋ ಹಳ್ಳಿಯಿಂದ, ಬೇರೆ ಊರಿಂದ, ಬೇರೆ ರಾಜ್ಯದಿಂದ ದುಡಿಯೋ ಸಲುವಾಗಿ, ಓದೋ ಸಲುವಾಗಿ ಹೆಣ್ಮಕ್ಳು ಬೆಂಗಳೂರಿಗೆ ಬರ್ತಾರೆ. ಅಂಥದ್ರಲ್ಲಿ ಜವಾಬ್ದಾರಿ ಹೊತ್ತ ಸಚಿವರು ಇದೆಲ್ಲ ಕಾಮನ್ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಟ್ರೆ ಜನಸಾಮಾನ್ಯರೇನು ಬೇರೆ ರಾಜ್ಯಗಳ ರೀತಿಯಲ್ಲಿ ಇಂಥ ಪಾಪಿಗಳ ಮನೆ ಮೇಲೆ ಬುಲ್ಡೋಜರ್ ಹತ್ತಿಸ್ಲಿ ಅಂತಲೋ ಅಥವಾ ಸ್ಥಳದಲ್ಲೇ ಎನ್ಕೌಂಟರ್ ಮಾಡ್ಲಿ ಅಂತಲೋ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಖಡಕ್ಕಾದ ಸೂಚನೆ, ಖಡಕ್ಕಾದ ಒಂದು ಇಂಥ ಕಾಮುಕರನ್ನ ಮಟ್ಟ ಹಾಕ್ತೀವಿ ಅನ್ನೋ ರೀತಿಯ ಮಾತು ಇದು ಬರ್ದಿದ್ರೆ ಹೇಗೆ ಪರಮೇಶ್ವರ್ ಸಾಹೇಬ್ರೆ? ಇನ್ಫ್ಯಾಕ್ಟ್ ಪರಮೇಶ್ವರ್ ಸಾಹೇಬ್ರ ಇಂಥ ಹೇಳಿಕೆಗಳು ಹೊಸದೇನಲ್ಲ. ಪದೇ ಪದೇ ವಿವಾದಕ್ಕೆ ಕಾರಣವಾಗುವಂತ ಅನೇಕ ಹೇಳಿಕೆಗಳು, ಕಾಂಟ್ರವರ್ಷಿಯಲ್ ಹೇಳಿಕೆಗಳ ಸುಳಿಯಲ್ಲಿ ಪರಮೇಶ್ವರ್ ಅವರು ಸಿಕ್ಕಾಕೊಂಡ ಅನೇಕ ಉದಾಹರಣೆಗಳಿವೆ. ಒಂದಷ್ಟನ್ನು ಗಮನಿಸ್ತಾ ಹೋಗೋಣ. ಹಿಂದೆ ಹಿಂದೂ ಧರ್ಮದ ಹುಟ್ಟಿನ ಬಗ್ಗೆ ಪ್ರಶ್ನೆಯನ್ನ ಕೆದುಕಿ ಪರಮೇಶ್ವರ್ ಅವರು ಒಂದಷ್ಟು ಮಂದಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಧರ್ಮ ಹುಟ್ಟಿದ್ ಯಾವಾಗ, ಹುಟ್ಟಿಸಿದ್ ಯಾರು ಅನ್ನೋ ಅರ್ಥದಲ್ಲಿ ಮಾತನಾಡ್ಬಿಟ್ಟಿದ್ರು ಪರಮೇಶ್ವರ್ ಅವರು. ಹಿಂದೂ ಧರ್ಮದ ಬಗ್ಗೆ ಪರಮೇಶ್ವರ್ ಅವರು ಮಾಡಿದ ಹೇಳಿಕೆ ಅವಹೇಳನಕಾರಿ ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು, ಸಹಜವಾಗಿ ಬಿಜೆಪಿ ಪಾಳೆಯ ಪರಮೇಶ್ವರ್ ಅವರ ವಿರುದ್ಧ ರೊಚ್ಚಿಗೆದ್ದಿದ್ದು. ಯಾಕೆನಿಲ್ಲ, ಐಸಿಸ್ ಉಗ್ರರ ಪರವಾಗಿಯೂ ಕೂಡ ಪರಮೇಶ್ವರ್ ಅವರು ಮೃದು ನಡೆಯನ್ನ ಅನುಸರಿಸುತ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿತ್ತು ಪರಂ ಅವರ ಹಿಂದಿನ ಹೇಳಿಕೆ. ಅಪಾರ ಶಸ್ತ್ರಾಸ್ತ್ರವನ್ನ ವಶಪಡಿಸಿಕೊಂಡ ನಂತರವೂ ಕೂಡ ಅವರು ಆರೋಪಿಗಳಷ್ಟೇ ಅಪರಾಧಿಗಳಲ್ಲ ಅಂತ ಹೇಳೋ ಮೂಲಕ ಸಾಫ್ಟ್ ಕಾರ್ನರ್ ಪ್ರದರ್ಶನ ಮಾಡಿ ವಿವಾದಕ್ಕೆ ಕಾರಣವಾಗಿದ್ರು ಪರಮೇಶ್ವರ್ ಅವರು. ಇದರ ಜೊತೆಗೆ ಪುಲ್ವಾಮಾ ಅಟ್ಯಾಕ್, ಪುಲ್ವಾಮಾ ಉಗ್ರರ ದಾಳಿ ಬಗ್ಗೆ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಪರಮೇಶ್ವರ್ ಅವರು. ಚುನಾವಣೆ ಹೊತ್ತಿನಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಎನ್ಡಿಎ ಅಥವಾ ಬಿಜೆಪಿಯೇ ಇದ್ರ ಹಿಂದಿರಬಹುದು ಅನ್ನೋ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು ಪರಮೇಶ್ವರ್ ಅವರು. ಇನ್ನು ಇತ್ತೀಚೆಗೆ ನಡೆದ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣ, ಈ ಪ್ರಕರಣದ ಸಂದರ್ಭದಲ್ಲಿ ಇನ್ನು ಪ್ರಾಥಮಿಕ ಇನ್ವೆಸ್ಟಿಗೇಷನ್, ತನಿಖೆ ಕೂಡ ಪ್ರಾರಂಭ ಆಗಿರಲಿಲ್ಲ. ಆಗ್ಲೇ ಹಂತಕನಿಗೂ ಹಾಗೆ ನೇಹಾಗೂ ಪ್ರೀತಿ ಪ್ರೇಮ ಇತ್ತು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಇಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಹೇಳಿ ಗೃಹ ಸಚಿವರೇ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ರು. ಸಹಜವಾಗಿ ಆಕ್ಷೇಪ ಹೊರಹಾಕಿದ್ರು ನೇಹಾ ಅವರ ತಂದೆ. ಈ ರೀತಿ ಅನೇಕ ಬಾರಿ ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಪರಮೇಶ್ವರ್ ಅವರು ಹೊಣೆಗಾರಿಕೆಯನ್ನ ಮರೆತು ಮಾತನಾಡ್ಬಿಟ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗುವಂತಹ ಮಾತುಗಳನ್ನ ಪರಮೇಶ್ವರ್ ಅವರಾಡಿದ್ದಾರೆ. ಜನಸಾಮಾನ್ಯರು ಇಂಥ ಘಟನೆಗಳಾದಾಗ ತಮ್ಮನೆ ಮಕ್ಕಳಿಗೆ ಅದರಲ್ಲೂ ಹೆಣ್ಮಕ್ಳಿಗೆ ಹಿಂಗಾದ್ರೆ ಹೆಂಗೆ ಅಂತೇಳಿ ಸಹಜವಾಗಿ ಯೋಚನೆ ಮಾಡ್ತಾರೆ. ಯಾವ್ದಾವ್ದೋ ಹಳ್ಳಿಯಿಂದ, ಬೇರೆ ಊರಿಂದ, ಬೇರೆ ರಾಜ್ಯದಿಂದ ದುಡಿಯೋ ಸಲುವಾಗಿ, ಓದೋ ಸಲುವಾಗಿ ಹೆಣ್ಮಕ್ಳು ಬೆಂಗಳೂರಿಗೆ ಬರ್ತಾರೆ. ಅಂಥದ್ರಲ್ಲಿ ಜವಾಬ್ದಾರಿ ಹೊತ್ತ ಸಚಿವರು ಇದೆಲ್ಲ ಕಾಮನ್ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಟ್ರೆ ಜನಸಾಮಾನ್ಯರೇನು ಬೇರೆ ರಾಜ್ಯಗಳ ರೀತಿಯಲ್ಲಿ ಇಂಥ ಪಾಪಿಗಳ ಮನೆ ಮೇಲೆ ಬುಲ್ಡೋಜರ್ ಹತ್ತಿಸ್ಲಿ ಅಂತಲೋ ಅಥವಾ ಸ್ಥಳದಲ್ಲೇ ಎನ್ಕೌಂಟರ್ ಮಾಡ್ಲಿ ಅಂತಲೋ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಖಡಕ್ಕಾದ ಸೂಚನೆ, ಖಡಕ್ಕಾದ ಒಂದು ಇಂಥ ಕಾಮುಕರನ್ನ ಮಟ್ಟ ಹಾಕ್ತೀವಿ ಅನ್ನೋ ರೀತಿಯ ಮಾತು ಇದು ಬರ್ದಿದ್ರೆ ಹೇಗೆ ಪರಮೇಶ್ವರ್ ಸಾಹೇಬ್ರೆ? ಇನ್ಫ್ಯಾಕ್ಟ್ ಪರಮೇಶ್ವರ್ ಸಾಹೇಬ್ರ ಇಂಥ ಹೇಳಿಕೆಗಳು ಹೊಸದೇನಲ್ಲ. ಪದೇ ಪದೇ ವಿವಾದಕ್ಕೆ ಕಾರಣವಾಗುವಂತ ಅನೇಕ ಹೇಳಿಕೆಗಳು, ಕಾಂಟ್ರವರ್ಷಿಯಲ್ ಹೇಳಿಕೆಗಳ ಸುಳಿಯಲ್ಲಿ ಪರಮೇಶ್ವರ್ ಅವರು ಸಿಕ್ಕಾಕೊಂಡ ಅನೇಕ ಉದಾಹರಣೆಗಳಿವೆ. ಒಂದಷ್ಟನ್ನು ಗಮನಿಸ್ತಾ ಹೋಗೋಣ. ಹಿಂದೆ ಹಿಂದೂ ಧರ್ಮದ ಹುಟ್ಟಿನ ಬಗ್ಗೆ ಪ್ರಶ್ನೆಯನ್ನ ಕೆದುಕಿ ಪರಮೇಶ್ವರ್ ಅವರು ಒಂದಷ್ಟು ಮಂದಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಧರ್ಮ ಹುಟ್ಟಿದ್ ಯಾವಾಗ, ಹುಟ್ಟಿಸಿದ್ ಯಾರು ಅನ್ನೋ ಅರ್ಥದಲ್ಲಿ ಮಾತನಾಡ್ಬಿಟ್ಟಿದ್ರು ಪರಮೇಶ್ವರ್ ಅವರು. ಹಿಂದೂ ಧರ್ಮದ ಬಗ್ಗೆ ಪರಮೇಶ್ವರ್ ಅವರು ಮಾಡಿದ ಹೇಳಿಕೆ ಅವಹೇಳನಕಾರಿ ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು, ಸಹಜವಾಗಿ ಬಿಜೆಪಿ ಪಾಳೆಯ ಪರಮೇಶ್ವರ್ ಅವರ ವಿರುದ್ಧ ರೊಚ್ಚಿಗೆದ್ದಿದ್ದು. ಯಾಕೆನಿಲ್ಲ, ಐಸಿಸ್ ಉಗ್ರರ ಪರವಾಗಿಯೂ ಕೂಡ ಪರಮೇಶ್ವರ್ ಅವರು ಮೃದು ನಡೆಯನ್ನ ಅನುಸರಿಸುತ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿತ್ತು ಪರಂ ಅವರ ಹಿಂದಿನ ಹೇಳಿಕೆ. ಅಪಾರ ಶಸ್ತ್ರಾಸ್ತ್ರವನ್ನ ವಶಪಡಿಸಿಕೊಂಡ ನಂತರವೂ ಕೂಡ ಅವರು ಆರೋಪಿಗಳಷ್ಟೇ ಅಪರಾಧಿಗಳಲ್ಲ ಅಂತ ಹೇಳೋ ಮೂಲಕ ಸಾಫ್ಟ್ ಕಾರ್ನರ್ ಪ್ರದರ್ಶನ ಮಾಡಿ ವಿವಾದಕ್ಕೆ ಕಾರಣವಾಗಿದ್ರು ಪರಮೇಶ್ವರ್ ಅವರು. ಇದರ ಜೊತೆಗೆ ಪುಲ್ವಾಮಾ ಅಟ್ಯಾಕ್, ಪುಲ್ವಾಮಾ ಉಗ್ರರ ದಾಳಿ ಬಗ್ಗೆ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಪರಮೇಶ್ವರ್ ಅವರು. ಚುನಾವಣೆ ಹೊತ್ತಿನಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಎನ್ಡಿಎ ಅಥವಾ ಬಿಜೆಪಿಯೇ ಇದ್ರ ಹಿಂದಿರಬಹುದು ಅನ್ನೋ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು ಪರಮೇಶ್ವರ್ ಅವರು. ಇನ್ನು ಇತ್ತೀಚೆಗೆ ನಡೆದ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣ, ಈ ಪ್ರಕರಣದ ಸಂದರ್ಭದಲ್ಲಿ ಇನ್ನು ಪ್ರಾಥಮಿಕ ಇನ್ವೆಸ್ಟಿಗೇಷನ್, ತನಿಖೆ ಕೂಡ ಪ್ರಾರಂಭ ಆಗಿರಲಿಲ್ಲ. ಆಗ್ಲೇ ಹಂತಕನಿಗೂ ಹಾಗೆ ನೇಹಾಗೂ ಪ್ರೀತಿ ಪ್ರೇಮ ಇತ್ತು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಇಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಹೇಳಿ ಗೃಹ ಸಚಿವರೇ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ರು. ಸಹಜವಾಗಿ ಆಕ್ಷೇಪ ಹೊರಹಾಕಿದ್ರು ನೇಹಾ ಅವರ ತಂದೆ. ಈ ರೀತಿ ಅನೇಕ ಬಾರಿ
ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಪರಮೇಶ್ವರ್ ಅವರು ಹೊಣೆಗಾರಿಕೆಯನ್ನ ಮರೆತು ಮಾತನಾಡ್ಬಿಟ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗುವಂತಹ ಮಾತುಗಳನ್ನ ಪರಮೇಶ್ವರ್ ಅವರಾಡಿದ್ದಾರೆ. ಜನಸಾಮಾನ್ಯರು ಇಂಥ ಘಟನೆಗಳಾದಾಗ ತಮ್ಮನೆ ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಹಿಂಗಾದ್ರೆ ಹೆಂಗೆ ಅಂತೇಳಿ ಸಹಜವಾಗಿ ಯೋಚನೆ ಮಾಡ್ತಾರೆ. ಯಾವ್ದಾವ್ದೋ ಹಳ್ಳಿಯಿಂದ, ಬೇರೆ ಊರಿಂದ, ಬೇರೆ ರಾಜ್ಯದಿಂದ ದುಡಿಯೋ ಸಲುವಾಗಿ, ಓದೋ ಸಲುವಾಗಿ ಹೆಣ್ಮಕ್ಳು ಬೆಂಗಳೂರಿಗೆ ಬರ್ತಾರೆ. ಅಂಥದ್ರಲ್ಲಿ ಜವಾಬ್ದಾರಿ ಹೊತ್ತ ಸಚಿವರು ಇದೆಲ್ಲ ಕಾಮನ್ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಟ್ರೆ ಜನಸಾಮಾನ್ಯರೇನು ಬೇರೆ ರಾಜ್ಯಗಳ ರೀತಿಯಲ್ಲಿ ಇಂಥ ಪಾಪಿಗಳ ಮನೆ ಮೇಲೆ ಬುಲ್ಡೋಜರ್ ಹತ್ತಿಸ್ಲಿ ಅಂತಲೋ ಅಥವಾ ಸ್ಥಳದಲ್ಲೇ ಎನ್ಕೌಂಟರ್ ಮಾಡ್ಲಿ ಅಂತಲೋ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಖಡಕ್ಕಾದ ಸೂಚನೆ, ಖಡಕ್ಕಾದ ಒಂದು ಇಂಥ ಕಾಮುಕರನ್ನ ಮಟ್ಟ ಹಾಕ್ತೀವಿ ಅನ್ನೋ ರೀತಿಯ ಮಾತು ಇದು ಬರ್ದಿದ್ರೆ ಹೇಗೆ ಪರಮೇಶ್ವರ್ ಸಾಹೇಬ್ರೆ? ಇನ್ಫ್ಯಾಕ್ಟ್ ಪರಮೇಶ್ವರ್ ಸಾಹೇಬ್ರ ಇಂಥ ಹೇಳಿಕೆಗಳು ಹೊಸದೇನಲ್ಲ. ಪದೇ ಪದೇ ವಿವಾದಕ್ಕೆ ಕಾರಣವಾಗುವಂತ ಅನೇಕ ಹೇಳಿಕೆಗಳು, ಕಾಂಟ್ರವರ್ಷಿಯಲ್ ಹೇಳಿಕೆಗಳ ಸುಳಿಯಲ್ಲಿ ಪರಮೇಶ್ವರ್ ಅವರು ಸಿಕ್ಕಾಕೊಂಡ ಅನೇಕ ಉದಾಹರಣೆಗಳಿವೆ. ಒಂದಷ್ಟನ್ನು ಗಮನಿಸ್ತಾ ಹೋಗೋಣ. ಹಿಂದೆ ಹಿಂದೂ ಧರ್ಮದ ಹುಟ್ಟಿನ ಬಗ್ಗೆ ಪ್ರಶ್ನೆಯನ್ನ ಕೆದಕಿ ಪರಮೇಶ್ವರ್ ಅವರು ಒಂದಷ್ಟು ಮಂದಿ ಆಕ್ರೋಶಕ್ಕೆ ಕಾರಣವಾಗಿದ್ರು. ಈ ಧರ್ಮ ಹುಟ್ಟಿದ್ ಯಾವಾಗ, ಹುಟ್ಟಿಸಿದ್ ಯಾರು ಅನ್ನೋ ಅರ್ಥದಲ್ಲಿ ಮಾತನಾಡ್ಬಿಟ್ಟಿದ್ರು ಪರಮೇಶ್ವರ್ ಅವರು. ಹಿಂದೂ ಧರ್ಮದ ಬಗ್ಗೆ ಪರಮೇಶ್ವರ್ ಅವರು ಮಾಡಿದ ಹೇಳಿಕೆ ಅವಹೇಳನಕಾರಿ ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು, ಸಹಜವಾಗಿ ಬಿಜೆಪಿ ಪಾಳೆಯ ಪರಮೇಶ್ವರ್ ಅವರ ವಿರುದ್ಧ ರೊಚ್ಚಿಗೆದ್ದಿದ್ರು. ನಿಲ್ಲಿಲ್ಲ. ಐಸಿಸ್ ಉಗ್ರರ ಪರವಾಗಿಯೂ ಕೂಡ ಪರಮೇಶ್ವರ್ ಅವರು ಮೃದು ನಡೆಯನ್ನ ಅನುಸರಿಸುತ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿತ್ತು ಪರಂ ಅವರ ಹಿಂದಿನ ಹೇಳಿಕೆ. ಅಪಾರ ಶಸ್ತ್ರಾಸ್ತ್ರವನ್ನ ವಶಪಡಿಸಿಕೊಂಡ ನಂತರವೂ ಕೂಡ ಅವರು ಆರೋಪಿಗಳಷ್ಟೇ ಅಪರಾಧಿಗಳಲ್ಲ ಅಂತ ಹೇಳೋ ಮೂಲಕ ಸಾಫ್ಟ್ ಕಾರ್ನರ್ ಪ್ರದರ್ಶನ ಮಾಡಿ ವಿವಾದಕ್ಕೆ ಕಾರಣವಾಗಿದ್ರು ಪರಮೇಶ್ವರ್ ಅವರು. ಇದರ ಜೊತೆಗೆ ಪುಲ್ವಾಮಾ ಅಟ್ಯಾಕ್, ಪುಲ್ವಾಮಾ ಉಗ್ರರ ದಾಳಿ ಬಗ್ಗೆ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಪರಮೇಶ್ವರ್ ಅವರು. ಚುನಾವಣೆ ಹೊತ್ತಿನಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಎನ್ಡಿಎ ಅಥವಾ ಬಿಜೆಪಿಯೇ ಇದ್ರ ಹಿಂದಿರಬಹುದು ಅನ್ನೋ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು ಪರಮೇಶ್ವರ್ ಅವರು. ಇನ್ನು ಇತ್ತೀಚೆಗೆ ನಡೆದ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣ, ಈ ಪ್ರಕರಣದ ಸಂದರ್ಭದಲ್ಲಿ ಇನ್ನು ಪ್ರಾಥಮಿಕ ಇನ್ವೆಸ್ಟಿಗೇಷನ್, ತನಿಖೆ ಕೂಡ ಪ್ರಾರಂಭ ಆಗಿರಲಿಲ್ಲ. ಆಗ್ಲೇ ಹಂತಕನಿಗೂ ಹಾಗೆ ನೇಹಾಗೂ ಪ್ರೀತಿ ಪ್ರೇಮ ಇತ್ತು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಇಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಹೇಳಿ ಗೃಹ ಸಚಿವರೇ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ರು. ಸಹಜವಾಗಿ ಆಕ್ಷೇಪ ಹೊರಹಾಕಿದ್ರು ನೇಹಾ ಅವರ ತಂದೆ. ಈ ರೀತಿ ಅನೇಕ ಬಾರಿ ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಪರಮೇಶ್ವರ್ ಅವರು ಹೊಣೆಗಾರಿಕೆಯನ್ನ ಮರೆತು ಮಾತನಾಡ್ಬಿಟ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗುವಂತಹ ಮಾತುಗಳನ್ನ ಪರಮೇಶ್ವರ್ ಅವರಾಡಿದ್ದಾರೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.